ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಿನ್ನ ದೃಷ್ಟಿ ಯಾವಾಗಲೂ ಯೇಸುವಿನ ಮೇಲೆ ಇರಲಿ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 34:5 ವಚನ, ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಗೆಡುವುದೇ ಇಲ್ಲ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಗೆಡುವುದೇ ಇಲ್ಲ ಅಂತೆ. ಯಾರು ದೇವರನ್ನು ದೃಷ್ಟಿಸುತ್ತಾರೋ ಅವರ ಜೀವಿತದಲ್ಲಿ ಅವರು ಲಜ್ಜೆಪಟ್ಟು ಹೋಗುವುದಿಲ್ಲ. ಕ್ರೈಸ್ತ ಜೀವಿತದಲ್ಲಿ ನಮ್ಮ ದೃಷ್ಟಿ ಯಾವಾಗಲೂ ಯೇಸುವಿನ ಮೇಲೆ ಇರಬೇಕು. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡ್ತೇವೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಬೇಕಂತೆ. ಪೇತ್ರನ ದೃಷ್ಟಿ ಯೇಸುವಿನ ಮೇಲೆ ಇದ್ದಾಗ ಸಮುದ್ರದ ಮೇಲೆ ನಡೆದ. ನಿಮ್ಮ ಜೀವಿತದಲ್ಲಿ ಸಹ ನಿಮ್ಮ ದೃಷ್ಟಿ ಯೇಸುವಿನ ಮೇಲೆ ಇರುವಾಗ ನೀವು ಸಮಸ್ಯೆಗಳ ಮೇಲೆ ನಡೆಯಬಹುದು. ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಯುದ್ಧದಲ್ಲಿ ಒಬ್ಬ ಸೋತ ರಾಜಕುಮಾರನಿಗೆ ವಿಜಯಶಾಲಿ ಚಕ್ರವರ್ತಿ ಒಂದು ಷರತ್ತನ್ನು ವಿಧಿಸ್ತಾನೆ. ಆ ಸೋತು ಹೋದ ರಾಜಕುಮಾರನು ತನ್ನ ಕೈಯಲ್ಲಿ ನೀರು ತುಂಬಿದ ಒಂದು ಬಟ್ಟಲನ್ನು ಹಿಡ್ಕೊಂಡು ಒಂದು ಹನಿಯು ಚೆಲ್ಲದಂತೆ ಅದನ್ನು ಹೊತ್ತುಕೊಂಡು 1 ಮೈಲಿಯವರೆಗೆ ಹೋಗಿ ನಂತರ ಚಕ್ರವರ್ತಿಗೆ ಕೊಟ್ಟು ಬಿಟ್ಟರೆ ಅವನಿಗೆ ಬಿಡುಗಡೆಯನ್ನು ಕೊಡುತ್ತೇನೆ ಎಂಬಂಥ ಒಂದು ನಿಬಂಧನೆ. ರಾಜಕುಮಾರನು ಆ ಬಟ್ಟಲನ್ನು ಎತ್ತಿಕೊಂಡು ಹೋಗುತ್ತಿರುವಾಗ 1 ಹನಿ ನೀರು ಚೆಲ್ಲಿದರೂ ಇಬ್ಬರು ಸೇವಕರು ಅವನ ಹಿಂದೆ ಇದ್ದರು, ಕತ್ತಿಗಳಿಂದ ಚುಚ್ಚುವುದಕ್ಕೆ. ಇವನು ದಾರಿಯುದ್ದಕ್ಕೂ ಚಕ್ರವರ್ತಿಯು ರಾಜಕುಮಾರನನ್ನು ಹುರಿದುಂಬಿಸಲು ಒಂದು ಗುಂಪನ್ನು, ಇನ್ನೊಂದು ಅವನ ಗಮನವನ್ನು ಬೇರೆ ಕಡೆಗೆ ತಿರುಗಿಸುವುದಕ್ಕೆ, ಅವನನ್ನು ಪರಿಹಾಸ್ಯ ಮಾಡುವುದಕ್ಕೆ ಇನ್ನೊಂದು ಗುಂಪನ್ನು ನಿಲ್ಲಿಸಿದರು. ಆದರೆ ರಾಜಕುಮಾರನು ಎಡಕ್ಕೂ ನೋಡದೆ ಬಟ್ಟಲಿನ ಮೇಲೆ ತನ್ನ ಸಂಪೂರ್ಣ ಗಮನವನ್ನು ಇಟ್ಟುಕೊಂಡು ಕೊನೆಯಲ್ಲಿ ಯಶಸ್ವಿಯಾಗಿ ಜಯಗಳಿಸಿದ. ಆ ರಾಜಕುಮಾರನನ್ನು ನೋಡಿ ಚಕ್ರವರ್ತಿ ಕೇಳುತ್ತಾನೆ, ನಿನ್ನ ಯಶಸ್ವಿಗೆ ಕಾರಣವೇನು? ಆಗ ಅವನು ಹೇಳಿದ, ನಾನು ಹೊಗಳುವವರನ್ನು ಸಹ ಗಮನಿಸಲಿಲ್ಲ, ನಿಂದಿಸುವವರನ್ನು ಸಹ ಗಮನಿಸಲಿಲ್ಲ. ನನ್ನ ಮನಸ್ಸು ಬಟ್ಟಲಿನಲ್ಲಿದ್ದ ನೀರಿನ ಮೇಲೆಯೇ ಇತ್ತು. ಜಾಗರೂಕನಾಗಿ ನಾನು ಫೋಕಸ್ ಮಾಡಿದ್ದರಿಂದ ನಾನು ಗುರಿಯನ್ನು ತಲುಪಿದೆ. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದ ಪ್ರಯಾಣದಲ್ಲಿ ಸಹ ನಮ್ಮ ದಾರಿಯನ್ನು, ಮಾರ್ಗವನ್ನು ದೆಸೆ ತೀರಿಸಲಿಕ್ಕೆ ಸೈತಾನನು ಅನೇಕ ಕಾರ್ಯಗಳನ್ನು ತರಬಹುದು. ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಇರುವಾಗ ಒಂದು ಕಡೆ ಯೇಸು ಸ್ವಾಮಿಯನ್ನು ಹೊಗಳಿದರು, ಇನ್ನೊಂದು ಕಡೆ ತಿರಸ್ಕಾರ ಮಾಡಿದರು. ಒಂದು ಕಡೆ ಯೇಸು ಸ್ವಾಮಿಯನ್ನು ರಾಜನ್ನಾಗಿ ಮಾಡಲಿಕ್ಕೆ ನೋಡಿದರು, ಇನ್ನೊಂದು ಕಡೆ ಯೇಸು ಸ್ವಾಮಿಯನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಯೇಸು ಸ್ವಾಮಿ, ಓ ಸ್ತೋತ್ರ, ಯಾವ ಜನರು ಹೊಸನ ಹೊಸನ ರಾಜಾದಿ ರಾಜನಿಗೆ ಅಂತ ಹಾಡಿದ್ರು, ಅದೇ ಜನರಿಗೆ ಹೇಳ್ತಾ ಇದ್ದಾರೆ, ಯೇಸುವನ್ನು ಶಿಲುಬೆಗೆ ಏರಿಸ್ರಿ ಏರಿಸ್ರಿ. ಯೇಸು ಸ್ವಾಮಿ ಅವ್ರನ್ನೇನು ನೋಡಲಿಲ್ಲ, ತಂದೆಯನ್ನು ನೋಡಿ ಅವರು ಯಾಕೆ ಲೋಕಕ್ಕೆ ಬಂದಿದ್ದರೋ ಆ ತಂದೆಯ ಚಿತ್ತವನ್ನು ನೆರವೇರಿಸಿದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನದ ಈ ಆತ್ಮೀಕ ಪ್ರಯಾಣದಲ್ಲಿ ಸ್ತೋತ್ರ, ಅನೇಕ ನಮ್ಮನ್ನು ದೆಸೆ ತಿರುವ ಹಾಗೆ ಮಾಡುವ ಅನೇಕ ಅಡ್ಡಿ ಆತಂಕಗಳು, ತಡೆಗಳು ನಮ್ಮ ಜೀವಿತದಲ್ಲಿ ಬರಬಹುದು. ಆದರೆ ನಾವು ಯಾವುದಕ್ಕೂ ಸ್ತೋತ್ರ ಫೋಕಸ್ ಆಗಿ ಆ ಕಾರ್ಯಗಳನ್ನು ನೋಡದೆ ದೇವರನ್ನು ದೃಷ್ಟಿಸಿ ಅಥವಾ ನಮ್ಮ ಗಮನ ದೇವರ ಮೇಲೆ ಇರುವಾಗ ದೇವರು ನಮಗಾಗಿ ಏನಿಟ್ಟಿದ್ದಾರೋ ಆ ಗುರಿಯನ್ನು ನಾವು ತಲುಪಬಹುದಾಗಿದೆ. ಸೈತಾನನು ನಮ್ಮನ್ನು ಕೆಳಗೆ
ನೂಕಲು ಹಿಂಜರಿದು ಹೋಗುವಂತೆ ಮಾಡಲು ಅವನು ಕಾಯುತ್ತಾ ಇದ್ದಾನೆ. ಆದರೆ ನಮ್ಮ ಕಣ್ಗಳು ಯೇಸುವನ್ನು ನೋಡಿ ಮುಂದುವರಿಯುವುದಾದರೆ ನಾವೆಲ್ಲದರಲ್ಲಿ ನಾವು ಜಯವನ್ನು ಹೊಂದಬಹುದಾಗಿದೆ. ಯಾರು ಗೇಲಿ ಮಾಡಿದರೋ, ಅಪಹಾಸ್ಯ ಮಾಡಿದರೋ ಯಾವುದಕ್ಕೂ ಗಮನವನ್ನು ಕೊಡದೆ ಶಿಲುಬೆಯಲ್ಲಿ ವಿಜಯಶಾಲಿಯಾದಂಥ ಯೇಸು ಕ್ರಿಸ್ತನ ಮೇಲೆ ನಮ್ಮೆಲ್ಲರ ಗಮನವಿರಲಿ. ಯೇಸುವನ್ನು ನೋಡೋಣ, ಯೇಸುವನ್ನು ದೃಷ್ಟಿಸೋಣ, ನಮ್ಮ ಜೀವಿತದಲ್ಲಿ ಜಯವನ್ನು ಹೊಂದಿಕೊಳ್ಳೋಣ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ದೇವರಿಗೆ ಹೇಳೋಣ, ಸ್ವಾಮಿ, ನಿನ್ನ ಮುಖವನ್ನು ದೃಷ್ಟಿಸಿದವರು ಪ್ರಕಾಶವಾದರು. ಯಾರು ನಿಮ್ಮನ್ನು ನೋಡ್ತಾರೋ ಅಪ್ಪ, ಅವರ ಜೀವಿತದಲ್ಲಿ ಯಾವಾಗಲೂ ಬಿಡುಗಡೆ ಉಂಟು, ಜಯ ಉಂಟು, ಅವರ ಗುರಿ ತಲುಪಬಹುದು. ಸ್ವಾಮಿ, ಈ ಸಮಯದಲ್ಲಿ ಕೂಡ ನಮ್ಮ ಜೀವಿತವನ್ನು ಸಮರ್ಪಿಸಿ ಕೊಡ್ತೇವಪ್ಪ. ಕರ್ತನೆ, ವಿಶೇಷವಾಗಿ ಸ್ವಾಮಿ, ನಾವು ಸಹ ನಮ್ಮ ದೃಷ್ಟಿಯನ್ನು ನಿಮ್ಮ ಕಡೆಗೆ ಇಟ್ಟು ನಿಮ್ಮನ್ನು ನೋಡಿ ನಮ್ಮ ಆತ್ಮೀಕ ಜೀವಿತದ ಪ್ರಯಾಣವನ್ನು ಮುಂದೆ ಸಾಗುವಂತೆ ನಮಗೆ ಸಹಾಯ ಮಾಡಿರಿ. ಈ ವಾಕ್ಯವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ಈ ದಿವಸ ಒಂದು ಜಯದ ಜೀವಿತವನ್ನು ಕೊಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಯೇಸುವನ್ನು ದೃಷ್ಟಿಸೋಣ, ಯೇಸುವನ್ನು ನೋಡೋಣ, ನಮ್ಮ ಆತ್ಮಿಕ ಜೀವಿತದ ಪ್ರಯಾಣವನ್ನು ಮಾಡೋಣ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.